ಹಾಯ್ ಹಲೋ ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಫ್ರೆಂಡ್ಸ್ ಒಂದು ಕಾರ್ ಮೂಡ್ ತಂದಿನಿ ಫ್ರೆಂಡ್ಸ್ ರಿವ್ಯೂಗೆ. ಇವತ್ತು ನಾನು ಕಾರ್ ಮೂಡ್ ತಂದಿನಿ ಫ್ರೆಂಡ್ಸ್. ಈ ಕಾರ್ ಮೂಡ್ ನೇಮ್ ಬಂದುಬಿಟ್ಟು ಟಾಟಾ ಸಫಾರಿ. ಒಂದು ಕಾರ್ ಮೂಡ್ ರೀಸೆಂಟ್ನಲ್ಲಿ ರಿಲೀಸ್ ಆಗಿರುವಂಥ ಕಾರ್ ಮೂಡ್ ಒಂದು ಇವತ್ತು ನಾವು ನಮ್ಮ ಚಾನಲಲ್ಲಿ ರಿವ್ಯೂ ಮಾಡ್ತಾಯಿದ್ದೀವಿ ಗುರು. ರಿವ್ಯೂ ಮಾಡಿ ಹೇಗಿದೆ ಅಂತ ಈ ಕಾರ್ ಮೂಡನ್ನು ಇವತ್ತು ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ರಿವ್ಯೂ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಯಾವುದೇ ವೀಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ರಿವ್ಯೂ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್, ಈ ರಿವ್ಯೂ ವಿಡಿಯೋನ ಶುರು ಮಾಡೋಣ. ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲೂ ಕೂಡ ಈ ರಿವ್ಯೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಇವತ್ತಿನ ರಿವ್ಯೂ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಿಮಗೆ ಕಾರ್ ಮೋಡ್ ಕಾಣಿಸ್ತಾ ಇದೆಯಲ್ಲ ಫ್ರೆಂಡ್ಸ್, ಹೊಸ ಕಾರ್ ಮೋಡ್ ಇದೆ ಫ್ರೆಂಡ್ಸ್. ಇನ್ನೂ ನಂಬರ್ನೂ ಕೂಡ ಬಿದ್ದಿಲ್ಲ ಈ ಕಾರಿಗೆ. ಇವತ್ತು ನಾನು ಇದರ ರಿವ್ಯೂ ಮಾಡೋಣ. ಈ ಕಾರ್ ನೇಮ್ ಬಂದುಬಿಟ್ಟು ಟಾಟಾ ಸಫಾರಿ ಅಂತ. ನಿಮಗೆ ಈ ಕಾರ್ ಮೋಡ್ ನೀವು ರಿಯಲ್ನೂ ಕೂಡ ನೋಡಿರ್ತೀರ ಈ ಕಾರ್ ಮೋಡನ್ನು. ಇವಾಗ ನಾನು ಇದರ ರಿವ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ನಿಮಗೆ ಫ್ರಂಟಲ್ಲಿ ವೈಟ್ ಫುಲ್ ವೈಟ್ ಇದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಟಾಟಾ ಸಫಾರಿ, ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ರಿಯಲಿಸ್ಟಿಕ್ ಆಗಿ ಕೂಡ ಕಂಡು ಬರ್ತಾ ಇದೆ. ಲೈಟ್ ನೋಡ್ತಾ ಇರ್ಬೋದು ಫ್ರಂಟಲ್ಲಿ ನಿಮಗೆ ಈ ಥರ ಫ್ರಂಟಲ್ಲಿ ಕಾಣಿಸ್ತಿದೆ, ನೋಡ್ತಾ ಇರ್ಬೋದು ಒಳ್ಳೆ ಸಖತ್ತಾಗಿ ಕಾಣಿಸ್ತಿದೆ. ಮತ್ತು ಲೆಫ್ಟ್ ಸೈಡಲ್ಲಿ ನೋಡೋಣ. ಸೊ ಫ್ರೆಂಡ್ಸ್, ಲೆಫ್ಟ್ ಸೈಡಲ್ಲಿ ನಿಮಗೆ ಈ ಥರ ಒಳ್ಳೆ ಸಖತ್ತಾಗಿ ಕಾಣಿಸ್ತಿದೆ. ನಿಮಗೆ ಇಲ್ಲಿ ಟೈರ್ಗಳು ನೋಡ್ತಾ ಇರ್ಬೋದು, ನಿಮಗೆ ಒಳ್ಳೆ ಸಖತ್ತಾಗಿ ಕಾಣಿಸ್ತಿದೆ. ಮತ್ತು ಇಲ್ಲಿ ನಿಮಗೆ ಡಿಸೈನ್ ಕೂಡ ಇಲ್ಲಿ ಕಂಡು ಬರ್ತದೆ ಟೈರ್ನಲ್ಲಿ. ನಿಮಗೆ ಈ ಥರ ನಿಮಗೆ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ರಿಯಲಿಸ್ಟಿಕ್ ಆಗಿ ಕಾಣಿಸ್ತದೆ. ಇಲ್ಲಿ ನಿಮಗೆ ಸಫಾರಿ ಅಂತ ನಿಮಗೆ ಬರೆದಿದ್ದಾರೆ, ನೋಡ್ತಾ ಇರ್ಬೋದು. ಈ ಥರ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಮತ್ತು ಬ್ಯಾಕ್ ಸೈಡಲ್ಲಿ ನೋಡೋಣ ಹೇಗಿದೆ ಅಂತ. ಬ್ಯಾಕ್ ಸೈಡಿಂದ ನೋಡಿದರೆ ಹೇಗೆ ಕಾಣಿಸ್ತಿದೆ. ಸೊ ಬ್ಯಾಕ್ ಸೈಡಲ್ಲಿ ನೋಡಿದರೆ ಈ ಥರ ಕಾಣಿಸ್ತಿದೆ. ಸೆಂದಾಗಿ ಕಾಣಿಸ್ತಾ ಇಲ್ಲ ನನಗೆ, ನಿಮಗೆ ಹೇಗೆ ಕಾಣಿಸ್ತಿದೆ ನನಗೆ ಗೊತ್ತಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಸಫಾರಿ ಅಂತ ನಿಮಗೆ ಕಾಣಿಸ್ತಿದೆ. ಮತ್ತು ಇಲ್ಲಿ ನಿಮಗೆ ಲೋಗೋ ಕೂಡ ಇಲ್ಲಿ ಕಂಡು ಬರ್ತದೆ. ಮತ್ತು ಹಿಂದಿನೂ ಕೂಡ ವೈಫರ್ ಬಟನ್ ಇದೆ. ಈ ಥರ ನಿಮಗೆ ಬ್ಯಾಕ್ ಸೈಡಲ್ಲಿ ಕಾಣಿಸ್ತಿದೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ರೈಟ್ ಸೈಡಲ್ಲಿ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ನೋಡ್ತಾ ಇರ್ಬೋದು. ಲೆಫ್ಟ್ ಸೈಡಲ್ಲಿ ಹೇಗಿದೆ ಅದೇ ಥರ ಇದೆ ಫ್ರೆಂಡ್ಸ್. ಇದು ಕ್ರಿಯೇಟ್ ಮಾಡಿದ್ದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅವರ ಚಾನಲಲ್ಲಿ, ಅಲ್ಲಿ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಬಹುದು ಫ್ರೆಂಡ್ಸ್. ಮತ್ತು ಇದಕ್ಕೆ 3 ಆ್ಯನಿಮೇಷನ್ ಕೀಗಳು ಕೂಡ ಕಂಡು ಬರ್ತದೆ. ಅವು 3 ಆ್ಯನಿಮೇಷನ್ ಕೀಗಳು ಏನೇನಿದೆ ಅಂತ ನೋಡೋಣ ಬನ್ನಿ. ಸೊ ಫ್ರೆಂಡ್ಸ್, ಇದಕ್ಕೆ 3 ಆ್ಯನಿಮೇಷನ್ ಕೀಗಳು ಕಂಡು ಬರ್ತದೆ. ಆ 3 ಆ್ಯನಿಮೇಷನ್ ಕೀಗಳು ನೋಡೋಣ. ಮೊದಲನೇ ಆ್ಯನಿಮೇಷನ್ ಕ್ಲಿಕ್ ಮಾಡಿದಾಗ ಡ್ರೈವರ್ನ ಡೋರನ್ನು ಓಪನ್ ಆಗುತ್ತೆ. ಮತ್ತು ಎರಡನೇ ಆ್ಯನಿಮೇಷನ್ ಕ್ಲಿಕ್ ಮಾಡಿದಾಗ ಹಿಂದಿಂದ ಒಂದು ಡೋರನ್ನು ಓಪನ್ ಆಗುತ್ತೆ. ಬ್ಯಾಕ್ ಸೈಡಿಂದ ಡೋರನ್ನು ಓಪನ್ ಆಗುತ್ತೆ. ಮತ್ತು ಮೂರನೇ ಆ್ಯನಿಮೇಷನ್ ಕ್ಲಿಕ್ ಮಾಡಿದಾಗ ಈ ಥರ ಮೇಲಿಂದ ಒಂದು ಗ್ಲಾಸ್ ಇದೆಯಲ್ಲ, ಏರ್ ಗ್ಲಾಸ್ ಅಂತಾರಲ್ಲ, ಇಲ್ಲೂ ಕೂಡ ಮೇಲಿಂದ ಕೂಡ ಓಪನ್ ಆಗುತ್ತೆ. ಈ ಥರ ನಿಮಗೆ ಫ್ಯೂಚರ್ಸ್ಗಳು ಈ ಕಾರಲ್ಲಿ ನಿಮಗೆ ಕಂಡು ಬರ್ತದೆ ಫ್ರೆಂಡ್ಸ್. ಒಳ್ಳೆ ಸಖತ್ತಾಗಿ ರಿಯಲಿಸ್ಟಿಕ್ ಆಗಿ ಕಂಡು ಬರ್ತದೆ ಕಾರ್ ಮೋಡನ್ನು. ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಬಹುದು. ಮತ್ತು ಇಂಟೀರಿಯರ್ ನೋಡೋಣ ಹೇಗಿದೆ ಅಂತ. ಇಂಟೀರಿಯರ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಫುಲ್ ಬೆಂಕಿ ಆಗಿದೆ ಫ್ರೆಂಡ್ಸ್. ಇಂಟೀರಿಯರ್ ನೋಡಿ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ಏರ್ ಸಸ್ಪೆನ್ಸ್ ಕೂಡ ಕಂಡು ಬರ್ತದೆ ಕಾರಿನಲ್ಲಿ. ಈ ಸ್ಟೇರಿಂಗ್ ವೀಲ್ ನೋಡ್ತಾ ಇರ್ಬೋದು ಹೇಗಿದೆ ಅಂತ. ನೀವು ಕೂಡ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಫ್ರೆಂಡ್ಸ್. ನೀವು ಕೂಡ ಇದು ಕಾರ್ ಮೋಡನ್ನು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ರಿವ್ಯೂ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ರಿವ್ಯೂ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲಲ್ಲಿ ಹೊಸವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನನ್ನು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಯಾವುದೇ ವೀಡಿಯೋಗಳು ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.